ಇನ್ನು ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇವತ್ತು ಶಿವಪೂಜೆಗೆ ಅನುಮತಿಯನ್ನು ಕೊಟ್ಟಿದೆ ಕೋರ್ಟ್. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ ತನಕ. ಅದಕ್ಕೋಸ್ಕರ ಎಲ್ಲ ರೀತಿಯ ಸಿದ್ಧತೆ ತಯಾರಿಗಳು ಕೂಡ ಆಗ್ತಾ ಇದೆ. ಕೋರ್ಟಿಂದನೇ ಪರ್ಮಿಷನ್ ತಂದಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಈ ದರ್ಗಾದಲ್ಲಿ ಶಿವಪೂಜೆಗೆ ಅವಕಾಶವನ್ನು ಕೊಟ್ಟಿದೆ ಕೋರ್ಟ್. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಇದೆ. ಅದು ಇರ್ತಕ್ಕಂಥದ್ದು ನಿಜ. ಅದಕ್ಕೆ ಪೂಜೆಗೆ ಅನುಮತಿ ಕೊಡಿ ಅಂತ ಕೇಳಿದರು. ಈಗ ಆಳಂದ ಪಟ್ಟಣದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಟೈಟ್ ಸೆಕ್ಯೂರಿಟಿಯನ್ನು ಹಾಕಿದ್ದಾರೆ. ವಕ್ಫ್ ಟ್ರಿಬ್ಯುನಲ್ ಆದೇಶದ ಹಿನ್ನೆಲೆಯಲ್ಲಿ ಸಿದ್ಧಲಿಂಗ ಶ್ರೀಗಳಿಗೆ ಅವಕಾಶ ನಿರಾಕರಣೆ. ಅಂದರೆ ಆಂದೋಲ ಶ್ರೀಗಳಿದ್ದೀರಲ್ಲ ಅವರಿಗೆ, ಅವರೊಬ್ಬರನ್ನ ಬಿಟ್ಟು ಮಿಕ್ಕಿದವರಿಗೆ 15 ಜನರ ಹೆಸರು ಮತ್ತು ಆಧಾರ್ ಕಾರ್ಡ್ ಇದೆಲ್ಲವನ್ನು ಪೊಲೀಸರಿಗೆ ಕೊಟ್ಟಿದ್ದಾರೆ, ಯಾರ್ಯಾರು ಹೋಗ್ತಾ ಇದ್ದಾರೆ ಅವರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಎಸ್ ಪ್ರವೀಣ್, ಇವಾಗ 2 ಗಂಟೆಯಿಂದ 6 ಗಂಟೆ ತನಕ 15 ಜನರು ಹೋಗಿ ಶಿವಪೂಜೆಯನ್ನು ಮಾಡುವಂತಹ ಕಾರ್ಯಕ್ರಮ. ಇದಕ್ಕೆ ಕಾರ್ಯಕ್ರಮದ ಆಯೋಜಕರ ತಯಾರಿ ಹೇಗಿದೆ, ಭದ್ರತೆ ಹೇಗಿದೆ? ಅರವಿಂದ್, ಇವತ್ತೇನೆಂದ್ರೆ ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾ, ಆಳಂದ ಪಟ್ಟಣದಲ್ಲಿರುವಂತಹ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಪೂಜೆಗೆ ಅಂದ್ರೆ ಅಲ್ಲಿರುವಂತಹ ಲಿಂಗದ ಶಿವಪೂಜೆಗೆ ಏನಂದ್ರೆ 2 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಅವಕಾಶ ಕೊಡಲಾಗಿದೆ. ಇನ್ನು ಪ್ರತಿ ವರ್ಷ ಕೂಡ ಈ ಹಿಂದೆ ಏನಂದ್ರೆ ಈ ಒಂದು 144 ಸೆಕ್ಷನ್ ಏನು ಹಾಕಿರ್ತಾರೆ ಈ ಒಂದು ಆಳಂದ ಪಟ್ಟಣದ ಸುತ್ತಲೂ, ಅದನ್ನು ಹೊರತುಪಡಿಸಿ ಹೊರಗಡೆ ಏನಂದ್ರೆ ಅಲ್ಲಿ ಶಿವಪೂಜೆಯನ್ನು ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಏನಂದ್ರೆ ಯಾವುದೇ ರೀತಿಯಾದಂತಹ ಶಿವಪೂಜೆಯನ್ನು ಆಯೋಜಕರು ಇಟ್ಕೊಂಡಿಲ್ಲ. ಹೀಗಾಗಿ ನೇರವಾಗಿ 2 ಗಂಟೆ ಸುಮಾರಿಗೆ ಈಗಾಗಲೇ ಅಂದ್ರೆ 15 ಜನರ ಒಂದು ಪಟ್ಟಿಯನ್ನು ಕಲಬುರಗಿಯ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ರು. ಈಗ ಸದ್ಯ ಬರುವಂತಹ ಮಾಹಿತಿ ಏನಂದ್ರೆ ಆ 15 ಜನರಲ್ಲಿ ಕಲಬುರಗಿಯ ಸಂಸದ ಉಮೇಶ್ ಜಾಧವ್ ಸೇರಿದಂತೆ ಒಟ್ಟು 200 ಏನು ಪೂಜೆಗೆ ಆ ಒಂದು ಪಟ್ಟಿಯಲ್ಲಿರುವಂತವರು ಇಬ್ಬರು ಕೂಡ ಗೈರಾಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಯಾಕಂದ್ರೆ ಅವರು ಪ್ರಯಾಗರಾಜಕ್ಕೆ ಹೋಗಿದ ಹಿನ್ನೆಲೆಯಲ್ಲಿ ಅವರಿಬ್ರು ಕೂಡ ಆ ಒಂದು ಪೂಜೆಗೆ ಒಂದು ಅವಕಾಶದಲ್ಲಿ ಇದ್ರೂ ಕೂಡ ಅವರು ಬರ್ತಾ ಇಲ್ಲ. ಹೀಗಾಗಿ 12 ರಿಂದ 13 ಜನ ಇನ್ನುಳಿದವರು ಏನಂದ್ರೆ ಈ ಒಂದು ಶಿವಲಿಂಗ ಪೂಜೆಗೆ ಬರ್ತಾ ಇದ್ದಾರೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಇಡೀ ಈ ಒಂದು ಲಾಡ್ಲೆ ಮಶಾಕ್ ದುರ್ಗದ ಸುತ್ತಲೂ ಕೂಡ ಬಿಗಿಯಾದಂತಹ ಪೊಲೀಸ್ ಭದ್ರತೆಯನ್ನು ಹಾಕಿಕೊಳ್ಳಲಾಗಿದೆ. ಸದ್ಯ ಈ ಕಡೆ ಭಾಗದಲ್ಲಿ ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ಏನಂದ್ರೆ ಲಾಡ್ಲೆ ಮಶಾಕ್ ದರ್ಗಾದ ಮೇನ್ ಎಂಟ್ರೆನ್ಸ್ ಆಗಿದೆ. ಇಲ್ಲಿಂದಲೇ ಈ ಹಿಂದೆ ಅಂದ್ರೆ 2022 ಮಾರ್ಚ್ 1ರಂದು ಈ ಒಂದು ಪ್ರದೇಶದಲ್ಲಿ ಏನಂದ್ರೆ ತುಂಬಾನೇ ಗಲಾಟೆ ಆಗಿತ್ತು. ಅದಾದ ಬಳಿಕ ಏನಂತಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿಯಾದಂತಹ ಪೊಲೀಸ್ ಭದ್ರತೆಯನ್ನು ಹಾಕಿಕೊಳ್ಳಲಾಗಿದೆ. ಇನ್ನು ಹೀಗಾಗಿ ಈ ಹಿಂದೆ ನಡೆದಂತೆ ಯಾವುದೇ ರೀತಿಯಾದಂತಹ ಘಟನೆ ಮರುಕಳಿಸಬಾರದು ಅಂತ ಹೇಳಿ ಪ್ರತ್ಯೇಕವಾಗಿ ಈ ಹಿಂದೂಗಳಿಗೆ ಏನು ಪೂಜೆಗೆ ಬರ್ತಾ ಇದ್ದಾರೆ ಅವರನ್ನು IB ಪಕ್ಕದಲ್ಲಿರುವಂತಹ ಗೇಟ್ನಿಂದ ಶಿವಲಿಂಗ ಪೂಜೆಗೆ ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಈ ಹಿಂದೆ ಯಾರೆಲ್ಲ ಒಂದು ಗಲಾಟೆಯನ್ನು ಮಾಡಿದ್ರು ಅವರೆಲ್ಲರನ್ನೂ ಕೂಡ ಈಗಾಗಲೇ ಗಡಿಪಾರು ಮಾಡುವಂತಹ ಕೆಲಸ ಕೂಡ ಕಲಬುರಗಿ SP ಅಡೂರು ಶ್ರೀನಿವಾಸ್ಲು ಅವರು ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಟೈಟ್ ಸೆಕ್ಯೂರಿಟಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ದು ಕಲಬುರಗಿ SP ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಭದ್ರತೆಗೆ ನಿಯೋಜನೆ ಮಾಡಿಕೊಂಡಿದ್ದು ಮಧ್ಯಾಹ್ನ 2 ರಿಂದ 6 ಗಂಟೆವರೆಗೂ ಕೂಡ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಕಲಬುರಗಿಯ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಥ್ಯಾಂಕ್ ಯು ಪ್ರವೀಣ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಆಳಂದ ಪಟ್ಟಣದಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿಕೊಂಡಿದ್ದಾರೆ. ಯಾವುದೇ ಗಲಭೆ ಗೊಂದಲಗಳು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಇದೆ. ಲಾಡ್ಲೆ ಮಶಾಕ್ ದರ್ಗದ ಆವರಣದಲ್ಲಿ ಶ್ರೀ ರಾಘವ ಚೈತನ್ಯ ಶಿವಲಿಂಗ ಇದೆಯಲ್ಲ, ಅದಕ್ಕೆ ಮಧ್ಯಾಹ್ನ 2 ರಿಂದ 6 ಗಂಟೆ ತನಕ ಇವತ್ತು ಶಿವಪೂಜೆ ನೆರವೇರುತ್ತೆ.